ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಆಧ್ಯಾತ್ಮಿಕ ಪರಿಕಲ್ಪನಾ ಭಾಗವಾಗಿ ಏಳು ಚಕ್ರಗಳ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಜ್ಞಾನ ನೀಡೋದಕ್ಕೆ ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ವಿಜಯಕಾಂತ್ ಸರ್ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ನಾವೆಲ್ಲರೂ ನಮ್ಮೆಲ್ಲರ ಪರವಾಗಿ ಮಾತಾಡ್ಕೊಂಡು ಫೌಂಡೇಶನ್ ಪರವಾಗಿ ನಮ್ಮ ಮಾಸ್ಟರ್ನು ಸ್ವಾಗತಿಸ್ಕೊಳ್ಳೋಣ. ವೆಲ್ಕಮ್ ಟು ಸರ್ ವಿಜಯಕಾಂತ್ ಸರ್. ವೆಲ್ಕಮ್ ಸರ್. ಮಹಾವತಾರ್ ಫೌಂಡೇಶನ್ ಅವ್ರಿಗೂ, ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಅವ್ರಿಗೂ, ಸ್ವರ್ಣಮಾಲ ಅಮ್ಮನವರಿಗೂ, ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೂ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು. ಎಲ್ರೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ಇವತ್ತು ವಿಷಯ 7 ಚಕ್ರಗಳು. ಸೊ ಇವಾಗ 7 ಚಕ್ರಗಳು ಅಂದ್ರೆ ಏನಂದ್ರೆ ನೋಡಿ, ಇದು 7 ಚಕ್ರಸ್ ಬಗ್ಗೆ ಯಾಕೆ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ ಆಧ್ಯಾತ್ಮಿಕದಲ್ಲಿ ಆ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ಇಟ್ಟಿದ್ದಾರೆ ಅಂದ್ರೆ, ಈ ಚಕ್ರಗಳು ಅನ್ನೋದು ನಮ್ಮ ಸ್ಥಿತಿಗತಿಗಳು ಎಲ್ಲವೂ ನಮ್ಮ ಜೀವನದಲ್ಲಿ. ಯಾಕಂದ್ರೆ ಈ 7 ಚಕ್ರಗಳಂತ ಏನ್ ಹೇಳ್ತೀವಲ್ಲ, ಒಂದೊಂದು ಚಕ್ರಕ್ಕೂ ಒಂದೊಂದು ಆಧಾರ ಇದೆ. ಅಂದ್ರೆ ಇಟ್ ಸಿಗ್ನಿಫೈಸ್ ಆಲ್ ದ ಇಂಪಾರ್ಟೆನ್ಸ್ ಆಫ್ ಅವರ್ ಲೈಫ್. ಒಂದು ಆಧ್ಯಾತ್ಮಿಕ ಆಗಿರ್ಬೋದು, ಒಂದು ಭೌತಿಕ ಜೀವನಕ್ಕೋಸ್ಕರ ಈ ಒಂದೊಂದು ಚಕ್ರ ಸ್ಥಿತಿಗಳು ಅಷ್ಟು ಪ್ರಾಮುಖ್ಯತೆ ಹೊಂದಿರುತ್ತೆ. ಏನಾಗತ್ತಪ್ಪ ಅಂದ್ರೆ ನೋಡಿ, ವೆನ್ ಇಟ್ ಕಮ್ಸ್ ಫಾರ್ ಫಸ್ಟ್ ಚಕ್ರ, ಅಂದ್ರೆ ಈ ಚಕ್ರಗಳು ಎಲ್ಲಿರುತ್ತೆ ಅಂದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇದು ಫಿಸಿಕಲ್ ಬಾಡಿನಲ್ಲ, ಇದು ಒಂದು ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಅಂದ್ರೆ ಈ ಚಕ್ರಸ್ ಆರ್ ಲೊಕೇಟೆಡ್ ಇನ್ ದ ಎಥರಿಕ್ ಬಾಡಿ ಅಂತ. ಸೊ ಇದು ನಮ್ಮ ಭೌತಿಕವಾಗಿ ನಮ್ಮ ಕಣ್ಣಿಗೂ ಕಾಣೋದಿಲ್ಲ, ಬಟ್ ದೀಸ್ ಆರ್ ದ ಎನರ್ಜಿ ಸೆಂಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ದೀಸ್ ಆರ್ ದ ಎನರ್ಜಿ ಪಾಯಿಂಟ್ಸ್ ಇದು. ಬಟ್ ಇದನ್ನ ನಾವು ಯಾಕೆ ಅವೇಕನ್ ಮಾಡ್ಕೋಬೇಕು ಅಂದ್ರೆ, ಇದು ಯಾವಾಗ ನಮ್ಮ ಚಕ್ರಗಳಲ್ಲಿ ಒಂದು ಇಂಬ್ಯಾಲೆನ್ಸ್ ಅಂತ ಇರುತ್ತೋ, ಸೊ ಹಾಗಾಗಿ ನಮ್ಗೆ ಒಂದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಒಂದು ಜೀವನದಲ್ಲಿ ಒಂದು ಕ್ಲಾರಿಟಿ ಯಾಕೆ ನಮ್ಗೆ ಸಿಗ್ತಾ ಇರೋದಂದ್ರೆ ಬಿಕಾಸ್ ಆಫ್ ದ ಇಂಬ್ಯಾಲೆನ್ಸಸ್ ಇನ್ ದ ಚಕ್ರಾಸ್, ಬಿಕಾಸ್ ದೀಸ್ ಆರ್ ದ ಸ್ಪಿರಿಚುವಲ್ ಒಂದು ಎಂಟಿಟೀಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಚಕ್ರಗಳಲ್ಲೇ ನಮ್ಮ ಒಂದು ಎಲ್ಲ ನಮ್ಮ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಮೂಲಾಧಾರ ಚಕ್ರ ಅಂತ ತಗೊಂಡಾಗ, ಈ ಮೂಲಾಧಾರ ಚಕ್ರ ಅಂದ್ರೆ ಇಟ್ ಈಸ್ ಫಾರ್ ದ ಸರ್ವೈವಲ್ ಪರ್ಪಸ್. ಈಗ ನಾವು ಭೂಮಿನಲ್ಲಿ ಇದೀವಿ, ಇವಾಗ ಫಿಸಿಕಲ್ ಒಂದು ಎಕ್ಸ್ಪೀರಿಯನ್ಸ್ ಬೇಕು ನಮ್ಗೆ. ಸೊ ಈ ಭೂಮಿನಲ್ಲಿರೋ ಒಂದು ಮೆಟೀರಿಯಲ್ ಥಿಂಗ್ಸ್ ಅಚೀವ್ ಮಾಡ್ಲಿಕ್ಕಾಗ್ಲಿ ಎಲ್ಲದಕ್ಕೂ ಕೂಡ ಇದು ಸ್ಟ್ರಾಂಗ್ ಆಗಿರ್ಬೇಕು, ಈ ಮೂಲಾಧಾರ ಚಕ್ರ. ಸೊ ದಟ್ ಈಸ್ ದ ಬೇಸ್ ಚಕ್ರ. ಸೊ ಈ ಚಕ್ರ ನಾವು ಯಾವಾಗ ಸ್ಟ್ರಾಂಗ್ ಮಾಡಿ ಇಟ್ಕೊಳ್ತೀವೋ, ಸೊ ಅವಾಗ ಏನಾಗತ್ತೆ, ಇವಾಗ ಇಲ್ಲಿಗೆ ಹೇಗೆ ನಾವು ಬಂದಿದೀವಿ, ಒಂದು ಫಿಸಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಬಂದಿದೀವಲ್ಲ. ಸೊ ಒಂದು ಮೆಟೀರಿಯಲ್ ಅಚೀವ್ಮೆಂಟ್ಸ್ ಮಾಡ್ಕೋಬೇಕಂದ್ರೆ, ಸೊ ನಮ್ಮ ಜೀವನದಲ್ಲಿ ಒಂದು ಸಕ್ಸಸ್, ಇವೆಲ್ಲವೂ ಕೂಡ ಯಾವ್ದ್ರ ಮೇಲೆ ಆಧಾರ ಪಟ್ಟಿರತ್ತಂದ್ರೆ ಮೂಲಾಧಾರ ಚಕ್ರ. ಸೊ ಇದು ವೀಕ್ ಆಗಿದ್ದಾಗ ಏನಾಗತ್ತೆ, ನಮ್ಗೆ ಸರ್ವೈವಲ್ ಪರ್ಪಸ್, ಒಂದು ನಿತ್ಯ ಜೀವನದಲ್ಲಿ ಒಂದು ಜೀವಿಸೋದಕ್ಕೆ ತುಂಬಾ ನಮ್ಗೆ ಒಂದು ಶ್ರಮ ಇರುತ್ತೆ, ಸ್ಟ್ರಗಲ್ ಲೈಫ್ ಇರಬಾರ್ದು. ಸೊ ದಟ್ ಈಸ್ ವೈ ದಿಸ್ ಮೂಲಾಧಾರ ಚಕ್ರ ಇಸ್ ವೆರಿ ಇಂಪಾರ್ಟೆಂಟ್. ಈ ಮೂಲಾಧಾರ ಚಕ್ರದಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಯಾವಾಗ ನಾವು ಗ್ರೌಂಡೆಡ್ ಆಗಿರ್ಬೇಕು. ಬಿಕಾಸ್ ದಿಸ್ ಚಕ್ರ ಇಂಡಿಕೇಟ್ಸ್ ಟು ಮದರ್ ಅರ್ತ್, ಭೂಮಿ ತಾಯಿಗೆ ನಾವು ಹೋಲಿಸ್ತೀವಿ. ಯಾಕಂದ್ರೆ ಈ ಚಕ್ರ ನೋಡಿ, ನಾವು ಭೂಮಿನಲ್ಲಿ ಇದೀವಲ್ಲ, ಸೊ ಇಲ್ಲಿ ಯಾವಾಗ ನಾವು ಗ್ರೌಂಡೆಡ್ ಆಗಿರ್ತೀವೋ ಅವಾಗ ಏನಾಗತ್ತೆ, ಇವಾಗ ಭೂಮಿನಲ್ಲಿ ಏನೇ ನಮ್ಮ ಸುಖಭೋಗಗಳು ಅನುಭವಿಸ್ಬೇಕು ಇವೆಲ್ಲವೂ ಕೂಡ ನಮ್ಗೆ ಲಭಿಸತ್ತೆ. ಬಿಕಾಸ್ ಈ ಚಕ್ರ ಚೆನ್ನಾಗಿ ಅವೇಕನ್ ಜಾಗೃತಿ ಆದಾಗ ಮಾತ್ರನೇ. ಸೊ ಇಲ್ಲ ಅಂದ್ರೆ ಏನಾಗತ್ತೆ, ಈ ಚಕ್ರ ಯಾವಾಗ ವೀಕ್ ಆಗುತ್ತೋ ನಿಮ್ಗೆ ಯಾವ ತರ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಹೆಲ್ತ್ ಇಶ್ಯೂಸ್ ನಲ್ಲಿ ಹೇಳ್ಬೇಕಂದ್ರೆ, ಲೈಕ್ ನಮ್ಗೆ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇರುತ್ತೆ, ಪೈಲ್ಸ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇಲ್ಲಿ ನಾವು ಏನ್ ಚೆಕ್ ಮಾಡ್ಕೋಬೇಕು, ವಿ ಹ್ಯಾವ್ ಟು ವರ್ಕ್ ಆನ್ ಮೂಲಾಧಾರ ಚಕ್ರ. ಸೊ ಈ ತರ ಸಮಸ್ಯೆ ಇರೋರಿಗೆ ಅರ್ಥ ಮಾಡ್ಕೋಬೇಕು, ಓಕೆ ನನ್ ಕಾನ್ಸ್ಟಿಪೇಷನ್ ಮಲಬದ್ಧತೆ ಪ್ರಾಬ್ಲಮ್ ಇದೆಯಾ, ಮೂಲಾಧಾರ ಚಕ್ರ ವೀಕ್ ಆಗಿದೆ. ಸೊ ನನಗೆ ಪೈಲ್ಸ್ ಸಮಸ್ಯೆ ಇದೆಯಾ, ಏನಕ್ಕೆ ಬರ್ತಾ ಇದೆ, ಬಿಕಾಸ್ ಐ ಹ್ಯಾವ್ ಟು ವರ್ಕ್ ಆನ್ ದಿಸ್. ಸೊ ಇದನ್ನ ಸರಿ ಮಾಡ್ಕೋಬೇಕು. ಸೊ ಇದು ನಾವು ಕ್ಲಾರಿಟಿ ತಗೋಬೇಕು ಮಾಸ್ಟರ್ಸ್. ಸೊ ಇಲ್ಲಿ ಈ ಚಕ್ರಕ್ಕೆ ಒಂದು ಬೀಜ ಮಂತ್ರ ಇದೆ, ಅದೇನಂದ್ರೆ ಲಮ್ ಅಂತ ಹೇಳಿ. ಸೊ ಯಾರು ಈ ಲಮ್ ಅಂತ ಮಂತ್ರವನ್ನು ಜಪ ಮಾಡೋದಾಗ್ಲಿ ಅಟ್ಲೀಸ್ಟ್ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಫೋಕಸ್ ಮಾಡ್ಬೇಕು. ನೋಡಿ, ಇನ್ನು ನಾವ್ ಏನ್ ಇಲ್ಲಿ ಮಾಡ್ತೀವಂದ್ರೆ, ನಾವು ಕೆಲವು ಟೈಮು ಧ್ಯಾನದಲ್ಲಿ ಕೂಡ ಏನ್ ಮಾಡ್ತೀವಿ ಅಂದ್ರೆ, ಸಮ್ಟೈಮ್ಸ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಆಲ್ ದಿ ಚಕ್ರಾಸ್.
ಕೆಲವು ನಾವು ಏನ್ ಮಾಡ್ತೀವಿ ಅಂದ್ರೆ ಬರೀ ನಾವು ಆಗ್ನೇಯದಲ್ಲೇ ಇಲ್ಲಿ ಗಮನ ಇಟ್ಟು ಧ್ಯಾನ ಮಾಡೋದು. ಸೊ ಇಟ್ ಇಸ್ ನಾಟ್ ಅ ರೈಟ್ ಮೆಡಿಟೇಷನ್. ಯಾಕೆ ನಾವು ಶ್ವಾಸದ ಮೇಲೆ ಗಮನ ಅಂತ ಹೇಳ್ತೀವಿ ಅಂದ್ರೆ, ನಾವು ಯಾವಾಗ ಈ ಬ್ರೀತ್, ಈ ಶ್ವಾಸವನ್ನು ಗಮನಿಸ್ತಾ ಇರ್ತೀವೋ, ಸೊ ಅದ್ ಏನಾಗತ್ತೆ ಅಂದ್ರೆ ಎಲ್ಲ ಚಕ್ರಗಳಿಗೂ ಆ ಕಾಸ್ಮಿಕ್ ಎನರ್ಜಿ ಪಾಸ್ ಆಗುತ್ತೆ. ಸೊ ನ್ಯಾಚುರಲಿ ಇಟ್ ಹ್ಯಾಸ್ ಟು ಹ್ಯಾಪನ್, ನೇಚರ್ ಟೇಕ್ ಕೇರ್. ನಾವೇನ್ ಮಾಡ್ತೀವಿ, ಪರ್ಟಿಕ್ಯುಲರ್ ಚಕ್ರದ ಮೇಲೆ ಮಾತ್ರ ಫೋಕಸ್ ಮಾಡಿ ಇಂಥದ್ದು ಮಾಡಬಾರ್ದು. ಸೊ ಅದಕ್ಕೆ ದಿಸ್ ಇಸ್ ಅ ವೆರಿ ಪವರ್ಫುಲ್ ಟೆಕ್ನಿಕ್. ಇದು ಶ್ವಾಸವನ್ನು ಗಮನಿಸಿದಾಗ ಏನಾಗತ್ತೆ, ಅದು ಎಲ್ಲ ಚಕ್ರಗಳಿಗೂ ಬ್ಯಾಲೆನ್ಸ್ ಆಗತ್ತೆ, ಎಲ್ಲ ಚಕ್ರಗಳು ಕಾಸ್ಮಿಕ್ ಎನರ್ಜಿ ಪಾಸ್ ಆಗುತ್ತೆ. ಬಟ್ ಇಲ್ಲಿ ನಾವು ಏನಕ್ಕೆ ಈ ಚಕ್ರಗಳ ಬಗ್ಗೆ ಅಷ್ಟು ವಿಶೇಷವಾಗಿ ಮಾತಾಡ್ತೀವಿ ಅಂದ್ರೆ, ಫಸ್ಟ್ ತಿಳ್ಕೋಬೇಕಿದು. ಸೊ ಇದ್ರ ಬಗ್ಗೆ ಒಂದು ನಾಲೆಜ್ ಇದ್ದಾಗ ಏನಾಗತ್ತೆ, ವಿ ಕ್ಯಾನ್ ಸಾಲ್ವ್ ಅವರ್ ಪ್ರಾಬ್ಲಮ್ಸ್. ಸೊ ಏನೇನ್ ಚಕ್ರದಿಂದ ಏನೇನ್ ಸಮಸ್ಯೆಗಳಾಗತ್ತೆ ಅಂತ ಗೊತ್ತಾಗ್ಬಿಟ್ರೆ ನಮ್ಗೆ ನಾವೇ ಬಂದು ಒಂದು ಸ್ಪಿರಿಚುವಲ್ ಡಾಕ್ಟರ್ಸ್ ತರ ಸರಿ ಮಾಡ್ಕೋಬಹುದು. ಸೊ ಅದಕ್ಕೆ ನಾವು ಇದ್ರ ಮೇಲೆ ವರ್ಕ್ ಮಾಡಬೇಕು. ಸೊ ಅದೇ ತರ ಈ ಮೂಲಾಧಾರ ಚಕ್ರಕ್ಕೆ ಡೈಟೀಸ್ ಅಂತ ಹೇಳ್ತೀವಿ, ದೇವತೆಗಳು ಅಂತ ಹೇಳಿ. ಸೊ ವೆನ್ ಕಮ್ಸ್ ಟು ಮೂಲಾಧಾರ ಯಾರಪ್ಪ ಅಂದ್ರೆ ಮಹಾಗಣಪತಿ. ಅದಕ್ಕೆ ನೋಡಿ ಮೂಲಾಧಾರ ಅಂತ ಹೆಸರು ಗಣಪತಿಗೆ ಇರೋದು. ಏನಕ್ಕೆ? ಮೂಲಕ್ಕೆ ಆಧಾರವಾಗಿರೋ ಗಣಪತಿ. ಸೊ ಅವನು ಫಸ್ಟ್ ಯಾರು ಗಣಪತಿನ ತುಂಬಾ ಆರಾಧನೆ ಮಾಡಿ, ಸೊ ಅದಕ್ಕೆ ನೋಡಿ ಫಸ್ಟ್ ಬೇಸ್ ಅವನು, ಅಲ್ಲಿಂದ ನಮ್ಗೆ ಬ್ಲೆಸ್ ಮಾಡಬೇಕು. ಸೊ ಅವನ ಅಲ್ಲಿ ನಮ್ಗೆ ಯಾವಾಗ ಅಲ್ಲಿ ನಮ್ಗೆ ಅವನ ಒಂದು ಸಪೋರ್ಟ್ ಆಗಿರ್ಬೋದು, ಅವನ ಒಂದು ಆಶೀರ್ವಾದ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಗಣಪತಿ ಆರಾಧನೆ ಮಾಡೋದು ಏನಂದ್ರೆ ಮೂಲಾಧಾರ ಅಂತ ಅವನ ಹೆಸರು. ಸೊ ಈ ವಿಲ್ ಬಿ ದ ಡೈಟಿ ಫಾರ್ ಮೂಲಾಧಾರ ಚಕ್ರ. ಸೊ ಇವಾಗ ಎರಡನೇ ಚಕ್ರಕ್ಕೆ ಬಂದಾಗ ಸ್ವಾಧಿಷ್ಠಾನ. ಆಮೇಲೆ ಇನ್ನೊಂದು, ಈ ಮೂಲಾಧಾರ ಚಕ್ರಕ್ಕೆ ಎಷ್ಟು ಪೀಟಲ್ಸ್ ಇರುತ್ತೆ ಅಂದ್ರೆ 4 ಪೀಟಲ್ಸ್ ಇರುತ್ತೆ. ಅಂದ್ರೆ 4 ದಳಗಳು ಅಂತ ಹೇಳ್ತೀವಿ. ಏನಪ್ಪಾ ಇದು 4 ದಳಗಳು ಅಂದ್ರೆ, ಇಲ್ಲಿ ಏನಾಗತ್ತೆ ಅಂದ್ರೆ ಬಾಡಿ, ಮೈಂಡ್, ಕಾನ್ಶಿಯಸ್ನೆಸ್ ಅಂಡ್ ಈಗೋ. ಸೊ ಅದಕ್ಕೆ ನೋಡಿ ಅದ್ರ ಸಂಕೇತ ಇದು. ಏನಕ್ಕೆ ಅದು 4 ಪೀಟಲ್ಸ್, 4 ಪೀಟಲ್ಸ್, 4 ದಳಗಳು ಇಟ್ಟಿರ ಅಂದ್ರೆ ಇದು ಅರ್ಥ ಮಾಡ್ಕೋಬೇಕು. ದೇಹ, ಮನಸ್ಸು, ಕಾನ್ಶಿಯಸ್ನೆಸ್, ಆಮೇಲೆ ಅಹಂಕಾರ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ನೋಡಿ ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ. ಸೊ ಅಂತಃಕರಣಗಳು, ಅದಕ್ಕೆ ಅದು ಅಲ್ಲಿ 4 ಇರೋದು. ಸೊ ಈಗ ಎರಡನೇ ಚಕ್ರ ಅಂದ್ರೆ ಸ್ವಾಧಿಷ್ಠಾನ. ಸ್ವಾಧಿಷ್ಠಾನ ಅಂದ್ರೆ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಯಾಕಪ್ಪ ಅಂದ್ರೆ ಇಲ್ಲೇ ನೋಡಿ ನಮ್ಗೆ ಕ್ರಿಯೇಷನ್, ಭೂಮಿ ಮೇಲೆ ಒಂದು ಕ್ರಿಯೇಷನ್ ಆಗ್ಬೇಕಂದ್ರೆ ಸೊ ನಾವು ಆ ಸ್ವಾಧಿಷ್ಠಾನ ಅಂದ್ರೆ ಇಟ್ ವಿಲ್ ರಿಲೇಟೆಡ್ ಟು ಒಂದು ನೋಡಿ ಇಲ್ಲಿ ನಮ್ಗೆ ಒಂದು ಇಷ್ಟ ಇರುತ್ತೆ. ಸೊ ನಾವು ಜೀವನದಲ್ಲಿ ಏನಾದ್ರು ಒಂದು ಬಯಸ್ತೀವಿ, ಇಷ್ಟಪಟ್ಟು ಮಾಡ್ಬೇಕಂದ್ರೆ ಅದಕ್ಕೆ ಅಧಿಷ್ಠಾನ, ಇಷ್ಟಪಟ್ಟು ಮಾಡೋದು. ಸೊ ಆ ಇಷ್ಟವನ್ನೆಲ್ಲ ಪೂರೈಸ್ಕೋಬೇಕು ಅಂದ್ರೆ ಈ ಚಕ್ರ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ಚಕ್ರದಲ್ಲಿ ನೋಡಿ ಇವಾಗ ಒಂದು ಕ್ರಿಯೇಷನ್ ಆಗ್ಬೇಕು ಅಂದ್ರೆ ಕೂಡ, ಒಂದು ಮೇಲ್ ಫಿಮೇಲ್ ಒಂದು ಕ್ರಿಯೇಷನ್ ಆಗ್ಬೇಕಂದ್ರೂ ಕೂಡ ಸೊ ಈ ಚಕ್ರ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಸೊ ಆ ಒಂದು ಸೆಕ್ಷುಯಲ್ ಎನರ್ಜಿ ಏನ್ ಹೇಳ್ತೀವಿ, ಸೊ ಅದು ಬ್ಯಾಲೆನ್ಸ್ ಆಗಿ ಇದ್ದಾಗ ಮಾತ್ರನೇ ನಮ್ಗೆ ಯಾವುದೇ ಒಂದು ಈ ನಾವು ಆರ್ಥಿಕ ಜೀವನದಲ್ಲಿ ಹೇಳ್ತೀವಲ್ಲ, ಸೊ ಒಂದು ಫೀಮೇಲ್ಸ್ ಆಗಿರ್ಬೋದು ಒಂದು ಗರ್ಭಕೋಶ ಪ್ರಾಬ್ಲಮ್, ಸೊ ಈ ತರ ಒಂದು ಜೆಂಟ್ಸ್ಗಾಗಿರ್ಬೋದು ಒಂದು ವೀರ್ಯಾಣು ಕಡಿಮೆ ಇದೆ, ಒಂದು ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಅಂತ ಹೇಳ್ತೀವಲ್ಲ, ಸೊ ಇವೆಲ್ಲ ಬಂದು ಸಮಸ್ಯೆ ಬರೋದು ಬಿಕಾಸ್ ಆಫ್ ದಿಸ್ ಸ್ವಾಧಿಷ್ಠಾನ. ಸೊ ಯು ಹ್ಯಾವ್ ಟು ವರ್ಕ್ ಆನ್ ಸ್ವಾಧಿಷ್ಠಾನ ಚಕ್ರ. ಈ ಚಕ್ರ ಇನ್ನೊಂದು ಇಲ್ಲಿ ಇದಕ್ಕೂ ಬೀಜ ಮಂತ್ರ ಏನಪ್ಪಾ ಅಂದ್ರೆ ಬಮ್ ಅಂತ ಹೇಳ್ತೀವಿ. ಸೊ ಯಾರು ಈ ಮಂತ್ರವನ್ನು ಜಪ ಮಾಡ್ತಾ ಇದ್ರು ಬಮ್ ಅಂತ ಹೇಳಿ, ಸೊ ಅಲ್ಲಿ ಏನಾಗತ್ತೆ ಅಂದ್ರೆ ಆ ಚಕ್ರ ಬಂದು ಅಲ್ಲಿ ಸ್ಟ್ರಾಂಗ್ ಆಗ್ತಾ ಇರುತ್ತೆ. ಸೊ ಆ ಚಕ್ರದ ಮೇಲೆ ನಾವು ವರ್ಕ್ ಮಾಡ್ತಾ ಮಾಡ್ತಾ ಸೊ ನಮ್ಮ ಒಂದು ಫ್ಯಾಮಿಲಿ, ಇಲ್ಲಿ ನಮ್ಗೆ ಆಕ್ಚುಲಿ ಏನ್ ಸ್ವಾಧಿಷ್ಠಾನ ಅಂದ್ರೆ ಒಂದು ಫ್ಯಾಮಿಲಿ ಕ್ರಿಯೇಷನ್, ಫ್ಯಾಮಿಲಿ ಹ್ಯಾಪಿನೆಸ್, ಇವೆಲ್ಲವೂ ಕೂಡ ನಮ್ಗೆ ಲಭಿಸುತ್ತೆ. ಸೊ ಇದಕ್ಕೆ ಡೈಟಿ ಯಾರಪ್ಪ ಅಂದ್ರೆ ಬ್ರಹ್ಮ. ಸೊ ಅದಕ್ಕೆ ಬ್ರಹ್ಮನ ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಸೊ ನಾವು ಯಾವಾಗ ಸ್ವಾಧಿಷ್ಠಾನ ಬಂದಾಗ ಆ ಬ್ರಹ್ಮ ಈಸ್ ದ ಡೈಟಿ ಅಂತ ಹೇಳ್ತೀವಿ. ಸೊ ಮೂರನೇ ಚಕ್ರ ಈಗ ಮಣಿಪೂರಕ. ನೋಡಿ ಮಣಿಪೂರಕ ಚಕ್ರ ಅಂದ್ರೆ ಇಲ್ಲಿ ಏನಾಗತ್ತಂದ್ರೆ
ಈ ಚಕ್ರದಲ್ಲಿ ನಮ್ಮ ಜೀವನದಲ್ಲಿ ಒಂದು ಒಂದು ಪವರ್ ಬೇಕು ನಮ್ಗೆ, ಒಂದು ನೇಮು ಫೇಮು. ಸೊ ಏನೆಲ್ಲ ಇದೆ ಈ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ, ಸೊ ನಾವು ಅಚೀವ್ಮೆಂಟ್ಸ್ಗೆ, ಸೊ ಒಂದು ರ್ಯಾಂಕಿಂಗ್ ಇರ್ಬೋದು, ಒಂದು ಸ್ಟೇಟಸ್ ಇರ್ಬೋದು, ಸೊ ಇವೆಲ್ಲ ನೋಡ್ತೀವಲ್ಲ. ಸೊ ಇವೆಲ್ಲವೂ ಬಂದು ಈ ಮಣಿಪೂರಕ ಚಕ್ರದಲ್ಲಿ ಇರುವಾಗಲೇ ನಾವು ಆ ಒಂದು ಎಲ್ಲವೂ ಕೂಡ ಒಂದು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸಿ ಇಲ್ಲಿ ಒಂದು ಯಾಕೆ ನಮ್ಗೆ ಡಿಸ್ಕ್ರಿಮಿನೇಷನ್ ಇರುತ್ತೆ ಅಂದ್ರೆ, ಓಕೆ ಇವ್ರು ನೋಡಿ ಇವ್ರು ಒಂದು ಒಳ್ಳೆ ಒಂದು ರ್ಯಾಂಕಿಂಗ್ ಪೊಸಿಷನ್ ಇದ್ದಾರೆ. ಸೊ ಒಂದ್ ಯಾರೇ ಇರ್ಬೋದು, ಲೈಕ್ ಎಕ್ಸಾಂಪಲ್ ಒಂದು ಡಾಕ್ಟರ್ಸ್ ಇರ್ಬೋದು, ಒಂದು ಹೈ ಪ್ರೊಫೆಷನಲ್ ಇರೋರು, ಇಲ್ಲ ಒಂದು ಕಂಪನಿ ಒಂದು MD ಇರ್ಬೋದು, ಇಲ್ಲ ಒಂದು ಪೊಲಿಟಿಷಿಯನ್ಸ್ ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ಅಲ್ಲಿ ಇರೋರು. ಸೊ ಇವೆಲ್ಲವೂ ಬಂದು ಯಾರಿಗೆ ಈ ಚಕ್ರ ಬಲಿಷ್ಠವಾಗಿರುತ್ತೋ ಸೊ ಅವ್ರಿಗೆ ಅಲ್ಲಿ ಅಚೀವ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ನಾವು ಬಂದು ಇಲ್ಲಿ ಮಣಿಪೂರಕ ಚಕ್ರದಲ್ಲಿ ವರ್ಕ್ ಮಾಡಬೇಕು. ಸೊ ಅದೇ ತರ ಈ ಮಣಿಪೂರಕ ಚಕ್ರದಲ್ಲಿ ಯಾರಿಗೆ ವೀಕ್ ಆಗಿರುತ್ತೋ ಅವ್ರಿಗೆ ನೋಡಿ ಇಲ್ಲಿ ಏನಾಗತ್ತೆ ಅಂದ್ರೆ ಒಂದು ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇವೆಲ್ಲವೂ ಕೂಡ ಏನಕ್ಕಂದ್ರೆ ನಮ್ಗೆ ಗೊತ್ತಿರಲ್ಲ. ಏನಕ್ಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಒಂದು ಅಸೂಯೆ ಅನ್ನೋದು ಇರಬಾರ್ದು. ಈ ಅಸೂಯೆ ಅನ್ನೋದೆಲ್ಲ ಕೂಡ ಏನಕ್ಕೆ ಅಂದ್ರೆ, ಇವಾಗ ನಮ್ಮ ಒಂದು ಮಣಿಪೂರಕ ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಇದ್ದಾಗ ಒಬ್ಬರ ಮೇಲೆ ನಾವು ಅಸೂಯೆ ಪಡೋದು, ಸೊ ಅದು ಇರಬಾರ್ದು. ಏನಕ್ಕಂದ್ರೆ ಅದು ಇದ್ದಾಗ ಏನಾಗತ್ತೆ, ಈ ಚಕ್ರ ವೀಕ್ ಆಗ್ತಾ ಇರುತ್ತೆ. ಸೊ ಇದು ನಾವು ಇಲ್ಲಿ ವರ್ಕ್ ಮಾಡಿ ಇದು ಸರಿ ಮಾಡ್ಕೊಂಡಾಗ, ಅವಾಗ ಎನರ್ಜೈಸ್ ಆದಾಗ ಈ ಚಕ್ರದಲ್ಲಿ ಏನಾಗತ್ತೆ ಅಂದ್ರೆ ನಮ್ಗೇನೋ ಒಂದು ಸಿಗ್ಬೇಕಾ ಅಂತ ನಾವು ಇಚ್ಛೆ ಪಡ್ತಾ ಇದೀವೋ ಇವೆಲ್ಲವೂ ಕೂಡ ಈಸಿಯಾಗಿ ಲಭಿಸುತ್ತೆ. ಸೊ ಈ ಚಕ್ರದ ಮೇಲೆ ನಾವು ಯಾವತ್ತು ತುಂಬಾ ಫೋಕಸ್ ಮಾಡ್ಬೇಕು. ಯಾಕಂದ್ರೆ ಈ ಚಕ್ರದಲ್ಲೇ ಬಂದು ನಾವು ಈ ಭೂಮಿ ಮೇಲೆ ಏನೇನೆಲ್ಲ ಒಂದು ಬಯಸ್ತೀವೋ ಸೊ ಇವೆಲ್ಲವೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಯಾಕಂದ್ರೆ ದಿಸ್ ಇಸ್ ದ ಲೋಯರ್ ಅಲ್ಲಿ ಥರ್ಡ್ ಚಕ್ರ. ಇದು ಮೂಲಾಧಾರ, ಸ್ವಾದಿಷ್ಟ, ಮಣಿಪೂರಕದಲ್ಲಿ ನೋಡಿ. ಇವಾಗ ಇನ್ನ ನಾವು ಸ್ಪಿರಿಚುವಲ್ ಜರ್ನಿಗೆ ಬಂದಿಲ್ಲ. ಸ್ಟಿಲ್ ನಾವು ವಿ ಆರ್ ಸ್ಪೀಕಿಂಗ್ ಆನ್, ಇವಾಗ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಇದೀವಿ, ಮೆಟೀರಿಯಲ್ ಅಚೀವ್ಮೆಂಟ್ಸ್ಗೆ ಏನೇನು ಅಂತ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರೋದು ಈಗ. ಸೊ ಇದು ಅರ್ಥ ಮಾಡ್ಕೋಬೇಕು. ಸೊ ಇನ್ನೊಂದು ಇಲ್ಲಿ ಮಣಿಪೂರಕ ಚಕ್ರದಲ್ಲಿ ದೇವತೆ ಯಾರಂದ್ರೆ ಮಹಾವಿಷ್ಣು. ಸೊ ಇದಕ್ ಬೀಜ ಮಂತ್ರ ಏನು? ರಮ್ ಅಂತ ಹೇಳ್ತೀವಿ. ಸೊ ನಾವು ಈ ಮಂತ್ರ ಹೇಳ್ಕೊಂಡಾಗ ಅದು ಆಕ್ಟಿವೇಟ್ ಆಗತ್ತೆ, ಅದು ಬ್ಯಾಲೆನ್ಸ್ ಆಗತ್ತೆ. ಸೊ ದಿಸ್ ಇಸ್ ಮಣಿಪೂರಕ ಚಕ್ರ. ಸೊ ಇದು ನಾವು ಎಷ್ಟರ ಮಟ್ಟಿಗೆ ಇದನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ತೀವೋ ಅಲ್ಲಿವರೆಗೂ ನೋಡಿ ನಮ್ಗೆ ಈ ಮಣಿಪೂರಕ ಚಕ್ರದಲ್ಲೇ ನಮ್ಗೆ ಎಲ್ಲ ಒಂದು ಆಕ್ಚುಲಿ ನಾವು ಹೇಳ್ಬೇಕಂದ್ರೆ ನೋಡಿ, ಯಾರು ಮಣಿಪೂರಕ ಚಕ್ರದಲ್ಲಿ ಚೆನ್ನಾಗಿ ಇಟ್ಕೊಂಡಿರ್ತಾರೋ ಇಲ್ಲಿ ನಿಮ್ಗೆ ಈ ಸೊಸೈಟಿ ನಲ್ಲಿ ಏನಿದೆ ನಿಮ್ಗೆ ಅದ್ ನೇಮ್ ಫೇಮ್ ಇವೆಲ್ಲವೂ ಕೂಡ ನಮ್ಗೆ ಫೇವರ್ ಆಗೇ ಇರತ್ತೆ. ಒಳ್ಳೆ ಕೀರ್ತಿ, ಹೆಸರು, ಏನ್ ಪದವಿ ಪಡ್ಕೋಬೇಕು ಅನ್ಕೊಂಡಿದೀವಿ ಇವೆಲ್ಲವೂ ಕೂಡ ಮಣಿಪೂರಕ ಚಕ್ರಕ್ಕೆ ಆಧಾರ ಪಟ್ಟಿರುತ್ತೆ ಮಾಸ್ಟರ್ಸ್. ಸೊ ನಾವು ಇಲ್ಲಿ ಇನ್ನೊಂದು ಈ ಮಣಿಪೂರಕ ಚಕ್ರ ಅಂದ್ರೆ 10 ಪೀಟಲ್ಸ್ ಇರುತ್ತೆ. ಏನಪ್ಪಾ ಇದು 10 ಪೀಟಲ್ಸ್ ಅಂದ್ರೆ? ನೋಡಿ ಇಲ್ಲಿ 10 ಪೀಟಲ್ಸ್ ಏನ್ ಸಂಕೇತ ಅಂದ್ರೆ ದಶವಾಯುವನ್ನು ಹೋಲಿಸ್ತೀವಿ. ಅಂದ್ರೆ ಒಂದು ವೈಟಲ್ ಎನರ್ಜೀಸ್, 10 ವೈಟಲ್ ಎನರ್ಜೀಸ್ ಅಂತ ಹೇಳ್ತೀವಿ. ಅಂದ್ರೆ ಮೇಜರ್ ಪ್ರಾಣಸ್ ಅಂಡ್ ಮೈನರ್ ಪ್ರಾಣಸ್ ಅಂತ ಇರುತ್ತೆ. ಮೇಜರ್ ಯಾವುದು ನಮ್ಗೆ ಗೊತ್ತಿರೋ ಹಾಗೆ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಸೊ ಇವು 5 ಕೂಡ ಮೇಜರ್ ಪ್ರಾಣಚಕ್ರ, ಮೇಜರ್ ಪ್ರಾಣವಾಯುಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಉಪ ಪ್ರಾಣವಾಯು ಅಂತಾನು ಹೇಳ್ತೀವಿ. ಅವು ಯಾವುವು ಅಂದ್ರೆ ನಾಗ, ಕೂರ್ಮ, ದೇವದತ್ತ, ಕ್ರಿಕರ, ಧನಂಜಯ ಅಂತ ಹೇಳ್ತೀವಿ. ನೋಡಿ ಇದು ಏನಕ್ಕೆ 10 ಪೀಟಲ್ಸ್, ಇದಕ್ಕೆ ಏನ್ ಸಂಬಂಧ ಅಂದ್ರೆ ನೋಡಿ ಇವೆಲ್ಲವೂ ಕೂಡ ನಮ್ಮ, ಅದಕ್ಕೆ ನಾನು ಹೇಳಿದೆ ಮಣಿಪೂರಕ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಮಣಿಪೂರಕ ಚಕ್ರದಲ್ಲೇ ನಾವು ಆಕ್ಚುಲಿ ಸ್ಪಿರಿಚುಯಾಲಿಟಿ ಪ್ರಕಾರ ಅಲ್ಲಿಂದ ಶ್ವಾಸ ತಗೊಳ್ಳೋದು, ಹೊಕ್ಕಳ ಭಾಗದಿಂದ ನಮ್ಗೆ ಶ್ವಾಸ ಉತ್ಪತ್ತಿ ಆಗೋದು. ಹೊಕ್ಕಳಿಂದ ಮೇಲಿನ ಭಾಗಕ್ಕೆ, ಆಮೇಲೆ ಸಹಸ್ರಾರದಿಂದ ಕೆಳಗಿನ ಭಾಗಕ್ಕೆ ಇದೇ ನಮ್ಮ ಉಚ್ಛ್ವಾಸ ನಿಶ್ವಾಸ ಅಂತ ಹೆಂಗ್ ತಗೊಳ್ತೀವಿ ಅಂದ್ರೆ ಉತ್ಪತ್ತಿ ಆಗೋದು ಹೊಕ್ಕಳ ಭಾಗದಿಂದ ನಮ್ಮ ಪ್ರಾಣ ಶಕ್ತಿ, ನಮ್ಮ ಪ್ರಾಣ ವಾಯು.
ಅದೇ ನಮ್ಮ ಶ್ವಾಸ. ಸೊ ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲಕ್ಕೆ ಇದು ಹೋಗ್ತಾ ಇರುತ್ತೆ ಮಾಸ್ಟರ್ಸ್. ಇದು ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬೇಕು ನಾವು. ಅದೇ ತರ ನೋಡಿ, ಈ ಯಾವಾಗ ನಮ್ಮ ದೇಹದಲ್ಲಿ ಈ ಒಂದು ದಶವಾಯುಸು ಸಮಾನತೆಯಲ್ಲಿ ಇರುತ್ತೋ ನಮ್ಗೆ ಯಾವುದೇ ತರಹದ ಒಂದು ಹೆಲ್ತ್ ಇಶ್ಯೂಸ್ ಬರೋದೇ ಇಲ್ಲ. ಯಾಕಂದ್ರೆ ಇಟ್ಸ್ ವೆರಿ ಆಯುರ್ವೇದಿಕ್ ದಲ್ಲಿ ಕೂಡ ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ಅವ್ರು ನೋಡೋದು ನಮ್ಮ ಒಂದು ಮೇಜರ್ ಪ್ರಾಣ ಹೇಗಿರುತ್ತೆ ಚೆಕ್ ಮಾಡ್ತಾರೆ. ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ನೋಡಿ ಇವಾಗ ನಮ್ಗೆ ಮೋಷನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆಲ್ಲ ಬರ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ನಮ್ಗೆ ಯಾವ್ದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅಪಾನ ವಾಯು ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವೇನ್ ತಿಂದಿರ್ತೀವಿ ಅದನ್ನ ಕ್ಲಿಯರ್ ಆಗ್ಬೇಕಂದ್ರೆ ಈ ಪ್ರಾಣವಾಯು ತುಂಬಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಟ್ ಈಸ್ ಅದಕ್ಕೆ ಪ್ರಾಣವಾಯು ಅಷ್ಟು ಶ್ರೇಷ್ಠವಾಗಿರುತ್ತೆ. ಇವಾಗ ನಾವು ಶ್ವಾಸ ತಗೊಳ್ತೀವಿ, ಇವಾಗ ಪ್ರಾಣ ಇದೆ ಅಂತ ಹೇಳ್ತೀವಿ. ಏನಕ್ಕಂದ್ರೆ ಆ ಪ್ರಾಣ ನಮ್ಮಲ್ಲಿ ಚೆನ್ನಾಗಿರ್ಬೇಕು. ಪ್ರಾಣ ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಎನರ್ಜಿ. ಇವಾಗ ನಾವು ಇವಾಗ ಎಕ್ಸಾಂಪಲ್ಸ್, ಈಗ ನಾವು ಏನು ಶ್ವಾಸ, ಕಾಸ್ಮಿಕ್ ಎನರ್ಜಿ, ಒಂದು ಪ್ರಾಣಶಕ್ತಿ, ವಿಶ್ವ ಪ್ರಾಣಶಕ್ತಿ ಎಲ್ಲ ಮಾತಾಡ್ತೀವಲ್ಲ, ಸೊ ಇವೆಲ್ಲವೂ ಕೂಡ ಯಾವ್ದಕ್ಕೆ ರಿಲೇಟೆಡ್ ಆಗಿರುತ್ತೆ ಅಂದ್ರೆ ಈ ಒಂದು ವೈಟಲ್ ಎನರ್ಜಿ ಅಂತ ಹೇಳ್ತೀವಿ. ದಟ್ ಈಸ್ ದ ಲೈಫ್ ಫೋರ್ಸ್ ಎನರ್ಜಿ ಅಂತ. ಸೊ ಇವೆಲ್ಲವೂ ಕೂಡ ನಾವು ಈ ಪ್ರಾಣವಾಯು ಯಾರಿಗೆ ಈ ಮೇನ್ 5 ಪ್ರಾಣಸ್ ಅಂತ ಹೇಳ್ತೀವಲ್ಲ, ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ, ಇವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಾಸ್ಟರ್ಸ್. ನೋಡಿ ಈ ಪ್ರಾಣ ಅಂತ ಬಂದಾಗ ನಮ್ಮ ಶ್ವಾಸಕೋಶಕ್ಕೆ ರಿಲೇಟ್ ಆಗತ್ತೆ, ನಮ್ಮ ಲಂಗ್ಸ್. ಸೊ ಅದು ಬ್ರೀತಿಂಗ್ ಇವೆಲ್ಲ ಕೂಡ ಪ್ರಾಣ. ಅಪಾನ ಅಂತ ಹೇಳಿದಾಗ ನಾನು ಹೇಳ್ದಲ್ಲ, ನಾವು ಏನ್ ತಿಂದಿರ್ತೀವೋ ಅದು ಮೋಷನ್ ಫ್ರೀಯಾಗಿ ರಿಲೀಸ್ ಆಗ್ಬೇಕಂದ್ರೆ ಅದು ಕೆಲಸ ಮಾಡೋದು ಯಾವ ವಾಯು? ಅದು ಅಪಾನ ವಾಯು. ಸಮಾನ ಅಂದ್ರೆ ನಮ್ಮ ಹೃದಯ ಚಕ್ರ ಅಂತ ಹೇಳ್ತೀವಿ. ಆ ಹೃದಯ ಚಕ್ರದಲ್ಲಿ ಅದು ಚೆನ್ನಾಗಿ ನಾವು ಫಂಕ್ಷನ್ ಆಗ್ಬೇಕು ಅಂದ್ರೆ ಈ ಸಮಾನ ವಾಯು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಉದಾನ ಅಂದ್ರೆ ಊರ್ಧ್ವ ಮುಖ ಅಂತ ಹೇಳ್ತೀವಿ, ಅಪ್ಪರ್. ಸೊ ಇವಾಗ ನಾವು ಮೂಗಿನ ಶ್ವಾಸ ತಗೊಳ್ತೀವಿ, ಇವೆಲ್ಲವೂ ಕೂಡ ಉದಾನ ವಾಯು ಅಂತ ಹೇಳ್ತೀವಿ. ಉದಾನ ವಾಯು ಚೆನ್ನಾಗಿದ್ದಾಗ ನಮ್ಗೆ ಆ ಒಂದು ಯಾವ ಒಂದು ಬ್ರೀತಿಂಗ್ ಪ್ರಾಬ್ಲಮ್ಸ್ ಏನ್ ಇರೋದೇ ಇಲ್ಲ. ಇವಾಗ ಆಸ್ಮಾ ಅಂತ ಸಮಸ್ಯೆ ಆಗಿರ್ಬೋದು, ಯಾವ ತರ ಒಂದು ಅಲರ್ಜಿಕ್ಸ್ ಯಾವ್ದು ಇರಲ್ಲ ಮಾಸ್ಟರ್ಸ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಉದಾನ. ಸೊ ವ್ಯಾನ ಅಂದ್ರೆ ನಮ್ಮ ಒಂದು ಚಿಕ್ಕ ಕರ್ಲು, ದೊಡ್ಡ ಕರ್ಲು ಏನಿದೆ ಇವೆಲ್ಲವೂ ಕೂಡ ಸಮಾನತೆಯಲ್ಲಿ ಇರೋದೇ ವ್ಯಾನ. ಸೊ ನೆಕ್ಸ್ಟ್ ನಾವು ಈಗ ಅನಾಹತದ ಬಗ್ಗೆ ನೋಡೋಣ. ನೋಡಿ ಅನಾಹತ ಚಕ್ರ ನೋಡಿ ಇವಾಗಲೇ ಆಕ್ಚುಲಿ ನಮ್ಗೆ ಇಲ್ಲಿವರೆಗೂ ನಾವು ಮಾತಾಡಿದ ಲೋಯರ್ 3 ಚಕ್ರಸ್, ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪೂರಕ. ಈಗ ಅನಾಹತ ಬಂದಾಗ ದಟ್ ಇಸ್ ದ ಮಿಡಲ್ ಚಕ್ರ. ಸೊ ಇದು ಮಿಡಲ್ ಪಾತ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗತ್ತೆ ಅಂದ್ರೆ ಈ ಅನಾಹತದಲ್ಲಿ 12 ಪಿಟಲ್ಸ್ ಇರುತ್ತೆ. ಸೊ ಇಲ್ಲೇ ಆಕ್ಚುಲಿ ನಿಮ್ಗೆ ಇಲ್ಲೇ ನಮ್ಗೆ ಡಿವೈನ್ ಕ್ವಾಲಿಟಿ ಸ್ಟಾರ್ಟ್ ಆಗೋದು. ಇಲ್ಲಿವರೆಗೂ ನಾವು ಏನ್ ನೋಡಿದ್ವಿ ಎಲ್ಲ ಒಂದು ಪ್ರಾಪಂಚಿಕವಾಗಿ ಒಂದು ಫಿಸಿಕಲ್ ವರ್ಲ್ಡ್ ಅಲ್ಲಿ ಏನಿದೆ, ಸೊ ಮೆಟೀರಿಯಲ್ ಕ್ವಾಲಿಟೀಸ್ ಬಗ್ಗೆನೇ ಡಿಸ್ಕಸ್ ಮಾಡಿದೀವಿ. ಈಗ ಅನಾಹತ ಅಂತ ಬಂದಾಗ ಇವಾಗ ಓಕೆ, ಒಂದು ಆಧ್ಯಾತ್ಮಿಕತೆ ಅಂದ್ರೆ ಏನು, ಓಕೆ ಅಂದ್ರೆ ಒಂದು ಇಲ್ಲಿ ಏನೆಲ್ಲ ನಮ್ಗೆ ಒಂದು ಕ್ವಾಲಿಟೀಸ್ ಇರುತ್ತೆ ಅಂದ್ರೆ ಫಸ್ಟ್ ನಮ್ಗೆ ಸ್ಟಾರ್ಟ್ ಆಗೋದು ಏನಂದ್ರೆ ಒಂದು ಲವ್. ಏನ್ ಹೇಳ್ತಾರಲ್ಲ, ಏನೇ ಮಾತಾಡ್ಬೇಕನ್ನೋ ಹೃದಯ ಮುಟ್ಟಿ ಮಾತಾಡು, ಹೃದಯದಿಂದ ಮಾಡು, ಹೃದಯ ಪೂರ್ವಕವಾಗಿ ಮಾತಾಡು, ಹೃದಯ ಪೂರ್ವಕವಾಗಿ ಒಂದು ಕೆಲಸ ಮಾಡು ಅಂತ ಹೇಳ್ತೀವಿ. ಅಂದ್ರೆ ಏನಕ್ಕಂದ್ರೆ ಬಿಕಾಸ್ ಅದ್ರ ಒಂದು ಸಂಕೇತ ಏನಂದ್ರೆ ವಾಟ್ ಇಸ್ ಸಿಗ್ನಿಫೈಸ್ ಅಂದ್ರೆ ಲವ್. ಏನಾದ್ರು ಖುಷಿ ಆಯ್ತು ಅಂದ್ರೆ ಒಂದು ಹೃದಯದಿಂದ ಖುಷಿ ಪಡ್ಬೇಕು ಅಂತ ಹೇಳ್ತೀವಿ. ಸೊ ದಟ್ ಕಾಲ್ಸ್ ದ ಜಾಯ್. ಆ ಪೀಸ್ ಅಂತ ಏನ್ ಹೇಳ್ತೀವಿ, ಒಂದು ಕರುಣೆ, ಕೈಂಡ್ನೆಸ್, ಒಂದು ಸಹನೆ, ಪೇಷನ್ಸ್, ಒಂದು ಕಂಪ್ಯಾಷನ್, ದಯೆ. ಅದೇ ತರ ಇಲ್ಲಿ ನಮ್ಗೆ ಒಂದು ಕ್ಷಮಾಭಾವ ಇರ್ಬೇಕು ಯಾವಾಗ್ಲೂ. ಇವೆಲ್ಲ ಎಲ್ಲಿ ನಮ್ಗೆ ಉತ್ಪತ್ತಿ ಆಗತ್ತೆ ಅಂದ್ರೆ ನಮ್ಮ ಹೃದಯ ಚಕ್ರದಲ್ಲಿ, ಅನಾಹತದಲ್ಲೇ ಒಬ್ಬನ ಕ್ಷಮಿಸೋ ಗುಣ ಇರ್ಬೇಕು. ಅದೇ ತರ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ನಮ್ಮ ಅಪೋಸಿಟ್ ವ್ಯಕ್ತಿ ಮೇಲೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್, ಒಂದು ಲೈಫ್ ಪಾರ್ಟ್ನರ್ ಮೇಲೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್, ಇವೆಲ್ಲ ಇರ್ಬೇಕಂದ್ರೆ ನಮ್ಮ ಅನಾಹತ ಚಕ್ರ ತುಂಬಾ ಚೆನ್ನಾಗಿ ಅದು ನಿಯಂತ್ರಣದಲ್ಲಿ ಇರ್ಬೇಕು. ಅದೇ ತರ ಒಂದು ಹ್ಯುಮಿಲಿಟಿ ಅಂದ್ರೆ ಒಂದು ವಿನಯತೆ. ಆ ಒಂದು ಹ್ಯುಮಿಲಿಟಿ, ವಿನಯತೆ ಯಾವಾಗಿರುತ್ತೋ ನಮ್ಮಲ್ಲಿ ಈ ಚಕ್ರ ಆಟೋಮೆಟಿಕ್ ಆಗಿ ಇನ್ನ ಚೆನ್ನಾಗಿ ಸ್ಟ್ರಾಂಗ್ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಅದೇ ತರ ಒಂದು ಟ್ರಸ್ಟ್ ಇರ್ಬೇಕು. ಆಫೀಸ್ ನಲ್ಲಿ ಅಂದ್ರೆ ನಮ್ಮ ಹತ್ರ ಲೇಬರ್ಸ್ ಯಾರು ಇರ್ತಾರೋ ಅವ್ರ ಮೇಲೆ ಒಂದು ಟ್ರಸ್ಟ್ ಇರ್ಬೇಕು, ಲೈಫ್ ಪಾರ್ಟ್ನರ್ ಒಂದು ಟ್ರಸ್ಟ್ ಇರ್ಬೇಕು, ಅಪೋಸಿಟ್ ವ್ಯಕ್ತಿ ಮೇಲೆ
ಪರ್ಸನ್ ಮೇಲೆ ಒಂದು ಟ್ರಸ್ಟ್ ಇರ್ಬೇಕು. ಯಾಕಂದ್ರೆ ಈ ಲೈಫ್ ಅನ್ನೋದು ಒಂದು ಟ್ರಸ್ಟ್ ಮೇಲೆನೆ ಇರೋದು. ಸೊ ಆ ಒಂದು ನಂಬಿಕೆ ಯಾವಾಗ್ಲೂ ನಮ್ಮಲ್ಲಿ ಇರ್ಬೇಕು. ಅದೇ ತರ ಎಂಪತಿ ಇರ್ಬೇಕು. ನೋಡಿ, ಎಂಪತಿ ಅಂದ್ರೆ ಇಲ್ಲಿ ನಾವು ಯಾವ ತರ ಅಂದ್ರೆ ಎಲ್ಲ ಒಂದು ಆತ್ಮಸ್ಥಿತಿಯಲ್ಲಿ ನೋಡ್ಬೇಕು. ಒಬ್ಬ ವ್ಯಕ್ತಿಯನ್ನು ಕಂಡಾಗ ಕೂಡ ಒಂದು ಸೋಲ್ ಸ್ಟೇಟ್ ಅಲ್ಲಿ ನೋಡ್ಬೇಕು. ಆ ಒನ್ನೆಸ್ ಅಂತ ಹೇಳ್ತೀವಿ. ಸೊ ನೀನ್ ಬೇರೆ ನಾನ್ ಬೇರೆ ಅಲ್ಲ. ಓಕೆ, ನಾವು ಇಲ್ಲಿ ಒಂದು ಡಿಸ್ಕ್ರಿಮಿನೇಷನ್ ಅನ್ನೋದೇ ಬರೋದಿಲ್ಲ. ನೀನ್ ಮೇಲು ನಾನು ಕೀಳು, ಆ ಸಮಾನತ್ವದಲ್ಲಿ ಇರೋದೇ ಎಂಪತಿ. ನೋಡಿ, ಇಲ್ಲಿ ಸಿಂಪತಿ ಬೇರೆ. ಯಾವಾಗ್ಲೂ ಎಂಪತಿ ಸ್ಟೇಟ್ ಅಲ್ಲಿ ಇರ್ಬೇಕು. ಅಂದ್ರೆ ಈಕ್ವಾನಿಮಿಟಿ ಅಂತ ಹೇಳ್ತೀವಿ. ಎಲ್ರು ಒಂದೇ ದೃಷ್ಟಿಕೋನದಲ್ಲಿ ನೋಡೋದು. ದಟ್ ಇಸ್ ಕಾಲ್ಡ್ ದ ಎಂಪತಿ. ಆಮೇಲೆ ಗ್ರಾಟಿಟ್ಯೂಡ್. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬಿಕಾಸ್ ಗ್ರಾಟಿಟ್ಯೂಡ್ ಇಸ್ ದ ಸುಪ್ರೀಂ ಎನರ್ಜಿ ಅಂತ ಹೇಳ್ತೀವಿ. ನಾವು ಯಾವಾಗ ಆ ಗ್ರಾಟಿಟ್ಯೂಡ್ ಅಲ್ಲಿ ಇರ್ತೀವೋ, ಆ ಕೃತಜ್ಞತೆ ಭಾವದಲ್ಲಿ ಇರ್ತೀವೋ, ನಮ್ಮ ಅನಾಥ ಚಕ್ರ ತನ್ನ ತಾನೇ ಹರಿತಾ ಇರುತ್ತೆ ಮಾಸ್ಟರ್ಸ್. ನೋಡಿ, ಇವಾಗ ನಮ್ಗೆ ಯಾವುದೇ ಒಂದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಯಾಕಂದ್ರೆ ನೋಡಿ, ಇಲ್ಲಿ ನಾವು ಯಾವಾಗ ಆ ಒಂದು ಯಾವತ್ತೂ ಅಷ್ಟೇನೆ ಈ ಲವ್ ಅಂಡ್ ಕಂಪ್ಯಾಷನ್ ನಮ್ಮಲ್ಲಿ ಯಾವಾಗ ಹುಟ್ಟುತ್ತಾ ಇರುತ್ತೋ, ಆ ಒಂದು ಸೇವೆ. ನೋಡಿ, ಇವಾಗ ಸೇವೆ ಅಂದ್ರೆ ಇವಾಗ ಸಮಾಜ ಸೇವೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಮದರ್ ತೆರೇಸಾ ಯಾವ ಒಂದು ಸೇವೆನಲ್ಲಿ ಇದ್ರು, ಆ ತರ ಒಂದು ಸೇವೆ ವಾಲಂಟಿಯರ್ಸ್. ಮಹಾವತಾರ್ ಫೌಂಡೇಶನ್ಸ್ ಅಲ್ಲಿ ಎಷ್ಟೋ ವಾಲಂಟಿಯರ್ಸ್ ಕೇಳ್ತಾ ಇರ್ತಾರೆ, ನಿಮ್ ಸೇವೆ. ಯಾಕಂದ್ರೆ ನಮ್ಗೆ ಏನ್ ಬೇಕೋ ಸೇವೆ ಮಾಡೋದು. ಧ್ಯಾನ ಆಗುತ್ತೆ, ಧ್ಯಾನ ಪ್ರಚಾರ ಮಾಡೋಣ, ವಾಲಂಟಿಯರ್ಸ್ ಆಗಿ ಯಾವ ತರ ಸೇವೆ ಬೇಕಾದ್ರೂ ನಾವು ಮಾಡ್ಬೋದು. ಸೊ ಇವೆಲ್ಲ ಮಾಡ್ತಾ ಮಾಡ್ತಾ ಏನಾಗತ್ತೆ ಅಂದ್ರೆ ನಮ್ಮ ಹೃದಯ ಚಕ್ರ ಬಲಿಷ್ಠವಾಗ್ತಾ ಇರತ್ತೆ. ಅದು ನೋಡಿ, ಇಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾವಾಗ ನಮ್ಮಲ್ಲಿ ಸೇವೆ ಮನೋಭಾವ ಇರುತ್ತೋ, ಅವಾಗಲೇ ನಮ್ಗೆ ಆಕ್ಚುಲಿ ಆ ಪ್ಯೂರ್ ಡಿವಿನಿಟಿ ಅನ್ನೋದು ಸಿದ್ಧಿ ಆಗೋದು ಮಾಸ್ಟರ್ಸ್. ಅಲ್ಲಿವರೆಗೂ ನಾವು ಏನಂದ್ರೆ, ನಾವು ಭಗವಂತನಿಗೆ ಹತ್ರ ಆಗ್ಬೇಕಂದ್ರೆ, ಯಾಕಂದ್ರೆ ಭಗವಂತ ಕೂಡ ನೋಡೋದು ನಮ್ಮ ಹೃದಯ ಎಷ್ಟು ಮಟ್ಟಿಗೆ ಶುದ್ಧಿ ಇದೆ ಅನ್ನೋದೇ ಇಂಪಾರ್ಟೆಂಟ್ ಆಗಿ ನೋಡೋದು. ಸೊ ಆ ಡಿವೈನ್ ಕ್ವಾಲಿಟೀಸ್ ನಾವು ಬೆಳೆಸ್ಕೋಬೇಕು ಅಂದ್ರೆ ಅನಾಥ ಚಕ್ರದ ಮೇಲೆ ತುಂಬಾ ವರ್ಕ್ ಮಾಡಬೇಕು. ಸೊ ಅದಕ್ಕೆ ನೋಡಿ, ಎಲ್ಲ ಒಂದು ಅದನ್ನೇ ಹೇಳ್ತೀವಿ ನಾವು ಆಧ್ಯಾತ್ಮಿಕದಲ್ಲಿ ಕೂಡ. ಏನ್ ಹೇಳ್ತೀವಿ ಅಂದ್ರೆ ಹೃದಯ ನೋಡಿ, ಆ ಹೃದಯ ಅನ್ನೋದು ಹೇಗಪ್ಪ ಅಂದ್ರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗನ್. ಯಾಕಂದ್ರೆ ಅದು ಚೆನ್ನಾಗಿ ಇಟ್ಕೊಂಡಾಗ ನಮ್ಗೆ ಒಳ್ಳೆ ಎಮೋಷನ್ಸ್ ಇರುತ್ತೆ, ಪಾಸಿಟಿವ್ ಎಮೋಷನ್ಸು, ಪಾಸಿಟಿವ್ ಫೀಲಿಂಗ್ಸು. ಯಾವುದೇ ಒಂದು ಆಕ್ಚುಲಿ ಒಂದು ಯಾವಾಗಲೂ ಒಬ್ರಿಗೆ ಕೊಡ್ಬೇಕು, ರಿಸೀವಿಂಗ್ ಇರಲ್ಲ ಇಲ್ಲಿ, ಓನ್ಲಿ ಗಿವಿಂಗ್. ಆ ಒಂದು ಸ್ಟೇಟ್ ನಮ್ಗೆ ಇದಾಗತ್ತೆ ಮಾಸ್ಟರ್ಸ್, ಉದ್ಭವ ಆಗತ್ತೆ, ಉತ್ಪತ್ತಿ ಆಗತ್ತೆ. ಯಾವಾಗಲೂ ಕೊಡ್ಬೇಕು, ಕೊಡೋ ಒಂದು ಮನಸ್ಥಿತಿಯಲ್ಲಿ ಇರ್ತೀವಿ. ಸೊ ಇಟ್ ಈಸ್ ಅನಾಥ. ಇಲ್ಲಿ ಬೀಜ ಮಂತ್ರ ಯಾವ್ದಪ್ಪ ಅಂದ್ರೆ ಎಂ ಅಂತ ಹೇಳ್ತೀವಿ. ಯಾರು ಎಂ ಎಂ ಅಂತ ಆ ಮಂತ್ರದ ಮೇಲೆ ಜಪ ಮಾಡ್ತಿರ್ತಾರೋ, ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಆ ಚಕ್ರ ಚೆನ್ನಾಗಿ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಸೊ ನಾವು ಇದು ಅರ್ಥ ಮಾಡ್ಕೊಂಡು ವರ್ಕ್ ಮಾಡ್ಬೇಕು ಮಾಸ್ಟರ್ಸ್. ಸೊ ಅದೇ ತರ ಈ ಅನಾಥದಲ್ಲಿ ಯಾರಪ್ಪ ಡೈಟಿ ಅಂದ್ರೆ ರುದ್ರ ಅಂತ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ವಾಸವಾಗಿರೋದು ರುದ್ರ. ಸೊ ನೆಕ್ಸ್ಟ್ ಮುಂದಿನ ಚಕ್ರ ವಿಶುದ್ಧ. ನೋಡಿ, ಇಲ್ಲಿವರೆಗೂ ನಾವು ಮಾತಾಡಿರೋದೆಲ್ಲ 4 ಚಕ್ರಗಳು: ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ. ಅನಾಹತ ಇಸ್ ದ ಮಿಡಲ್ ಚಕ್ರ. ಅಂದ್ರೆ ಅಬೌವ್ 3 ಚಕ್ರಸ್, ಕೆಳಗಡೆ 3 ಲೋಯರ್ ಚಕ್ರಸ್ಗೆ ಮಧ್ಯದಲ್ಲಿ ಇರೋದು ಅನಾಹತ. ಈಗ ವಿಶುದ್ಧ ನೋಡಿ, ಇದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ವಿಶುದ್ಧ ಚಕ್ರದಲ್ಲೇ ನಮ್ಮ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗೋದು. ಅಲ್ಲಿವರೆಗೂ ನಾವು ಇದೆಲ್ಲ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ, ಮಧ್ಯ ಮಾರ್ಗದಲ್ಲಿ ಇರ್ತೀವಿ. ಈಗ ಪ್ಯೂರ್ ಸ್ಪಿರಿಚುಯಾಲಿಟಿ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂದ್ರೆ, ಯಾರಿಗೆ ವಿಶುದ್ಧ ಚಕ್ರ ಆಕ್ಟಿವೇಟ್ ಆಗತ್ತೋ ಅವ್ರಿಗೆ ಸ್ಪಿರಿಚುವಲ್ ಜರ್ನಿ ಅಲ್ಲೇ ಸ್ಟಾರ್ಟ್ ಆಗೋದು. ಅದಕ್ಕೆ ಇದು ಓಪನ್ ಅಪ್ ಆಗ್ಬೇಕು. ಯಾರಿಗೆ ಈ ಥೈರಾಯ್ಡ್ ಪ್ರಾಬ್ಲಮ್ಸ್, ಪ್ಯಾರಾಥೈರಾಯ್ಡ್ ಪ್ರಾಬ್ಲಮ್ಸ್ ಇಂತ ಇರುತ್ತಲ್ಲ, ಸೊ ಅವ್ರಿಗೆ ಏನು ಅದ್ರ ಒಂದು ಸಿಗ್ನಿಫಿಕೇಶನ್ ಅಂದ್ರೆ ಅವ್ರಿಗೆ ಆ ಚಕ್ರ ವೀಕ್ ಆಗಿದೆ ಅಂತ ಹೇಳಿ. ಸೊ ಅವಾಗ ನೋಡಿ, ಈ ಚಕ್ರದಲ್ಲಿ 16 ಪೀಟಲ್ಸ್ ಅಂತ ಹೇಳ್ತೀವಿ, 16 ದಳಗಳು. ಸೊ ಏನಪ್ಪಾ ಇದು 16 ದಳಗಳು ಅಂತ ಹೇಳಿದಾಗ ನೋಡಿ, ಅದು ಒಂದು ಸ್ಯಾನ್ಸ್ಕ್ರಿಟ್ ವಬಲ್ಸ್ ಅಂತ ಹೇಳ್ತಾರೆ.
ಆ ಸಾಂಸ್ಕ್ರಿಟ್ ವೊಬಲ್ಸ್ ಅದರ ಒಂದು ಸಂಕೇತನೇ ಆ ಒಂದು ವಿಶ್ವದಲ್ಲಿರೋ 16 ದಳಗಳು. ಇವಾಗ ನಮ್ಮ ಸಂಸ್ಕೃತ ಉಚ್ಚಾರಣೆ ಮಾಡ್ತೀವಲ್ಲ, ಸೊ ಅದ್ ಮಾಡ್ತಾ 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 ಕೆಲವೊಂದು ಅಕ್ಷರಗಳು ನೋಡಿ, ಅದನ್ನೇ ಹೇಳ್ತಿರೋ ಒಂದು ಮಂತ್ರ ಪಠನೆ, ಯಾವ್ದಾದ್ರು ಒಂದು ವೇದ ನಾವು ಪಾರಾಯಣ ಮಾಡಿದಾಗ ಆ ಒಂದು ಉಚ್ಚಾರಣೆ ಅಕ್ಷರ ಕೂಡ ತಪ್ಪಾಗ್ಬಾರ್ದು, ಆ ಬೀಜಾಕ್ಷರ ಅಂತ ಹೇಳಿ ಅದಕ್ಕೆ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂದ್ರೆ ಅದು ಯಾವಾಗ ನಾವು ಒಂದು ಸಂಸ್ಕೃತ ಆ ಒಂದು ಪಠನೆ ಆಗ್ಲಿ, ಒಂದು ಅಕ್ಷರ ಉಚ್ಚಾರಣೆ ಸರಿಯಾಗಿ ಮಾಡ್ತಾ ಇರ್ತೀವೋ ಅವಾಗ ಇದು ಚೆನ್ನಾಗಿ ಡೆವಲಪ್ ಆಗ್ತಾ ಇರುತ್ತೆ ವಿಶುದ್ಧಿ ಚಕ್ರ. ಸೊ ಇಲ್ಲಿ ಇನ್ನೊಂದು ಸಂಕೇತ ಏನಂದ್ರೆ ಸತ್ಯ. ಆದಷ್ಟು ನಾವು ನಮ್ಮ ಬಾಯಿನಲ್ಲಿ ಸತ್ಯ ಮಾತುಗಳೇ ಬರ್ಬೇಕು. ಯಾಕಂದ್ರೆ ಅವಾಗ್ಲೇ ಇನ್ನ ಚೆನ್ನಾಗಿ ಅದು ಡೆವಲಪ್ ಆಗ್ತಾ ಇರತ್ತೆ, ಓಪನ್ ಅಪ್ ಆಗ್ತಾ ಇರತ್ತೆ. ಕ್ಲಿನ್ಸ್ ಆಗ್ಬೇಕಂದ್ ನೋಡಿ, ಇದು ಅದಕ್ಕೆ ವಿಶುದ್ಧ ಅಂದ್ರೆ ಇದು ಶುದ್ಧಿ ಮಾಡ್ಕೋಬೇಕು. ನಮ್ಮ ಕಂಠಭಾಗ ಏನಿದೆ ಇದನ್ನ ಶುದ್ಧಿ ಮಾಡೋದೇ ಅದಕ್ಕೆ ವಿಶುದ್ಧಿ ಅಂತ ಹೇಳ್ತಾರೆ. ಸೊ ನಮ್ಮ ಸ್ಪಿರಿಚುವಲ್ ಜರ್ನಿ, ಇವಾಗ ನಮ್ಮ ಕರ್ಮ ಎಲ್ಲ ಕ್ಲೆನ್ಸಿಂಗ್ ಆಗೋದು ಎಲ್ಲಪ್ಪ ಅಂದ್ರೆ ವಿಶುದ್ಧಿ ಚಕ್ರದಲ್ಲೇ. ಇಲ್ಲಿ ಯಾರಿಗೆ ಇದು ಆಕ್ಟಿವೇಟ್ ಆಗ್ತಾ ಇದೆ ಗೊತ್ತಾಗತ್ತೆ ನಮ್ಗೆ. ಇವಾಗ ನಾವೊಂದು ಒಳ್ಳೆ ಕಮ್ಯುನಿಕೇಶನ್, ನಮ್ಮ ಮಾತುಗಳಲ್ಲೇ ಒಬ್ರು ಬಂದು ಅಟ್ರಾಕ್ಟ್ ಆಗ್ತಾ ಇರ್ತಾರೆ. ಓಕೆ, ಇವ್ರ ಹತ್ರ ನೋಡಿ, ಇವಾಗ ನಮ್ಮ ಬಾಯಿನಲ್ಲಿ ಅನ್ವಾಂಟೆಡ್ ಒಂದು ಗಾಸಿಪ್ ಟಾಕ್ಸ್ ಬರೋದೇ ಇಲ್ಲ, ಬೇಡದಿರೋ ವಿಷಯಗಳು ಮಾತಾಡೋದೇ ಇಲ್ಲ. ನಾವು ಎಲ್ಲಿ ಯಾವ ಸಮಯಕ್ಕೆ ಎಷ್ಟು ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಮಾತ್ರ ಅಷ್ಟೇ ಮಾತಾಡ್ತೀವಿ. ಇದು ಡೆವಲಪ್ ಆಗಿದ್ರೆ, ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತಾ ಇದ್ರೆ ಅವ್ರ ಹತ್ರ ನಾವು ಮಾತಾಡ್ಬೇಕು, ಇನ್ನ ತಿಳ್ಕೋಬೇಕು ವಿಷಯಗಳು. ಅವ್ರ ಬಾಯಿಂದ ಬರೋ ಮಾತುಗಳು ಒಂದು ಮಂತ್ರ ತರ ಇರ್ಬೇಕು, ಒಬ್ರು ಕೇಳಿಸ್ಕೋಬೇಕು ಅನ್ನೋ ತರ ಇರ್ಬೇಕು. ಸೊ ಇದೆಲ್ಲ ಬಂದು ಯಾವಾಗ ನಮ್ಗೆ ಆ ಒಂದು ಸ್ಥಿತಿಗೆ ಬರ್ತೀವ ಅಂದ್ರೆ ವಿಶುದ್ಧ ಚಕ್ರ ಅದು ಕ್ಲೆನ್ಸ್ ಆಗಿ, ಅದು ಯಾವಾಗ ನಾವು ಸ್ಟ್ರಾಂಗ್ ಮಾಡ್ಕೊಳ್ತೀವೋ ಅವಾಗ್ಲೇ ಈ ಸ್ಥಿತಿ ತಲುಪ್ತೀವಿ ಮಾಸ್ಟರ್ಸ್. ಸೊ ಅಲ್ಲಿವರೆಗೂ ಈ ಟನಲ್ ಓಪನ್ ಆಗದೆ ಇರುತ್ತೆ ನೋಡಿ. ನಮ್ಮ ಟನಲ್ ಯಾವಾಗ ಇಲ್ಲಿ ಓಪನ್ ಆಗುತ್ತೋ ಸೊ ಅವಾಗ್ಲೇ ನಮ್ಗೆ ಗೊತ್ತಾಗತ್ತೆ ಪರ್ಪಸ್ ಆಫ್ ಲೈಫ್ ಏನು ಅಂತ ಹೇಳಿ. ಅಲ್ಲಿವರೆಗೂ ನಮ್ಗೆ ಏನ್ ಗೊತ್ತಿರಲ್ಲ. ನಾವು ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಏನೇನ್ ಮಾಡ್ಬೇಕು ಅನ್ಕೊಂಡಿರ್ತೀವೋ ಅದ್ರ ಮೇಲೆನೆ ಫೋಕಸ್ ಇರುತ್ತೆ. ರಿಯಲೈಸೇಷನ್ ಅನ್ನೋದು ಬರೋದೇ ಇಲ್ಲ. ನನ್ನ ಒಂದು ರಿಯಲೈಸೇಷನ್, ಪರ್ಪಸ್ ಆಫ್ ಲೈಫ್ ಎಲ್ಲ ತಿಳ್ಕೊಬೇಕಂದ್ರೆ ಈ ಚಕ್ರ ಓಪನ್ ಅಪ್ ಆಗ್ಬೇಕು. ಸೊ ನೆಕ್ಸ್ಟ್ ಆಗ್ನೇಯ ಚಕ್ರ ಮಾಸ್ಟರ್ಸ್. ನೋಡಿ, ಈ ಆಗ್ನೇಯ ಚಕ್ರ ಅಂತ ಬಂದಾಗ ನೋಡಿ, ವಿಶುದ್ಧ ಚಕ್ರಕ್ಕೆ ಯಾರು ದೇವತೆ ಅಂದ್ರೆ ನಾವು ಈಶ್ವರನ ಹೇಳ್ತೀವಿ. ಅನಾಥ ಚಕ್ರಕ್ಕೆ ರುದ್ರ ಅಂತ ಹೇಳಿದೆ, ವಿಶುದ್ಧಿ ಚಕ್ರಕ್ಕೆ ಈಶ್ವರ, ಕರೆಕ್ಟ್. ಸೊ ಈ ಚಕ್ರಕ್ಕೆ ಅತಿದೇವತೆ ಅಂದ್ರೆ ಶಿವ ಅಂತ ಹೇಳ್ತೀವಿ ನೋಡಿ. ಇಲ್ಲಿ ಬೀಜ ಮಂತ್ರ ಯಾವ್ದಂದ್ರೆ ಹಮ್ ಅಂತ ಹೇಳ್ತೀವಿ. ಯಾರು ಹಮ್ 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 ಅಂತ ಹೇಳ್ತಿರ್ತಾರೋ ಸೊ ಈ ಚಕ್ರ ಚೆನ್ನಾಗಿ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಚಕ್ರ ಆಗ್ನೇಯ ಚಕ್ರ. ನೋಡಿ, ಈ ಆಗ್ನೇಯ ಚಕ್ರ ನೋಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಗ್ನೇಯ ಏನಕ್ಕಪ್ಪ ಅಂದ್ರೆ, ಸೊ ನಾವೇನು ಇವಾಗ ಪೀನಿಯಲ್ ಗ್ಲ್ಯಾಂಡ್ ಎಲ್ಲ ಮಾತಾಡ್ತೀವಲ್ಲ, ಇವೆಲ್ಲವೂ ಕೂಡ ಶೇಖರಣೆ ಆಗಿರೋದು ಆಗ್ನೇಯ ಚಕ್ರದಲ್ಲೇ. ಸೊ ಇದಕ್ ಮಾತ್ರ ನೋಡಿ 2 ಪೀಟಲ್ಸ್ ಇರೋದು. ಏನ್ ಪೀಟಲ್ಸ್ ಅಂದ್ರೆ ಅದು ಎನರ್ಜಿ ಚಾನೆಲ್ಸ್ ಅಂತ ಹೇಳ್ತೀವಿ. ಇಡ ಪಿಂಗಲ, ಇಡ ನಾಡಿ ಪಿಂಗಲ ನಾಡಿ. ಇಡ ಅಂದ್ರೆ ಚಂದ್ರ ನಾಡಿ, ಪಿಂಗಲ ಅಂದ್ರೆ ಸೂರ್ಯ ನಾಡಿ. ಇಡ ಅಂದ್ರೆ ಫೆಮಿನೈನ್ ಎನರ್ಜಿ, ಪಿಂಗಲ ಅಂದ್ರೆ ಮಸ್ಕ್ಯುಲೈನ್ ಎನರ್ಜಿ. ಸೊ ಯಾವಾಗ ನಾವು ಆಗ್ನೇಯ ಚಕ್ರದಲ್ಲಿ ಆ ಚಕ್ರ ಆಕ್ಟಿವೇಟ್ ಆಗುತ್ತೋ ಸೊ ಅಲ್ಲೇ ನಮ್ಗೆ ಒಂದು 3rd ಐ ಆಕ್ಟಿವೇಶನ್ ಆಗ್ಲಿ, ಒಂದು ಆಸ್ಟ್ರಲ್ ವಿಷನ್ಸ್ ನೋಡೋದು. ಸೊ ಇವೆಲ್ಲವೂ ಕೂಡ ನಮ್ಗೆ ಆ ಸ್ಪಿರಿಚುವಲ್ ನಲ್ಲಿ ನಾವು ಇನ್ನ ಹೈಲಿ ಡೆವಲಪ್ ಆಗ್ತಾ ಇದೀವಿ ಅಂದ್ರೆ, ಯಾರಿಗೆ ಈ ಚಕ್ರ ಓಪನ್ ಆಗುತ್ತೋ ಅವಾಗ್ಲೇ ಅವ್ರಿಗೆ ಗೊತ್ತಾಗತ್ತೆ. ಒಂದು ಪಾಸ್ಟ್ ಲೈಫ್ ತಿಳ್ಕೊಳ್ಳೋದಾಗ್ಲಿ, ಅಂಡ್ ಪರ್ಪಸ್ ಆಫ್ ಲೈಫ್, ಸೋಲ್ ಪರ್ಪಸ್, ಸೆಲ್ಫ್ ರಿಯಲೈಸೇಷನ್, ಇವೆಲ್ಲವೂ ಕೂಡ ಆಗೋದು ಮಾಸ್ಟರ್ಸ್ ಈ ಆಗ್ನೇಯ ಚಕ್ರ ಓಪನ್ ಆದಾಗ್ಲೇ. ಸೊ ಈ ಚಕ್ರಕ್ಕೆ ಮೂಲ ಮಂತ್ರ ಯಾವ್ದಪ್ಪ ಅಂದ್ರೆ ಓಂ ಅಂತ ಹೇಳ್ತೀವಿ. ಯಾರು ಓಂ 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 ಅಂತ ಆ ಮಂತ್ರ ಪಠನೆ ಮಾಡೋದಾಗ್ಲಿ, ಸೊ ಅದು ಎಷ್ಟಕ್ಕೆ ನಾವು ಹೇಳ್ಕೊಳ್ತೀವೋ ಇದು ಚೆನ್ನಾಗಿ ಆಕ್ಟಿವೇಟ್ ಆಗತ್ತೆ. ಸೊ ಅದಕ್ಕೆ ಇಲ್ಲಿ 3rd ಐ ಅಂತ ಏನ್ ಹೇಳ್ತೀವಿ, ಸ್ಪಿರಿಚುವಲ್ ಐ ಅಂತ ಏನ್ ಹೇಳ್ತೀವಿ, ದಿವ್ಯ ಚಕ್ಷು ಅಂತ ಏನ್ ಹೇಳ್ತೀವಿ, ಇವೆಲ್ಲವೂ ಕೂಡ ಆಗ್ನೇಯ ಚಕ್ರ ಇಸ್ ವೆರಿ ಇಂಪಾರ್ಟೆಂಟ್.
ಸೊ ಇದಕ್ಕೆ ಅತಿದೇವತೆ ಯಾರಪ್ಪ ಅಂದ್ರೆ ಶಿವ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಹಸ್ರಾರ. ನೋಡಿ, ಈ ಸಹಸ್ರಾರ ಅನ್ನೋದು ಆಕ್ಚುಲಿ ನಾವು ಚಕ್ರ ಅಂತ ತಿಳ್ಕೊಂಡಿರ್ತೀವಿ. ಸಹಸ್ರಾರ ಅನ್ನೋದು ಸ್ಥಿತಿ ಅದು ಆಕ್ಚುಲಿ. ಸೊ ನಾವು ಇಲ್ಲಿಂದ ಕೂಡ ದಾಟಿ ಹೋಗ್ಬೇಕು. ಏನಾಗತ್ತಂದ್ರೆ ಸಹಸ್ರಾರದಲ್ಲಿ ನೋಡಿ, ಸಹಸ್ರಾರ ಅಂತ ಬಂದಾಗ ನಾವು ಏನ್ ಸ್ವಾಧ್ಯಾಯ ಮಾಡ್ತೀವಿ, ಒಂದು ಸ್ಪಿರಿಚುವಲ್ ಬುಕ್ಸ್, ಒಂದು ಸೇವೆ. ನೋಡಿ, ಈ ಅನಾಥದಲ್ಲಿ ಇದ್ದಾಗ ಪ್ರಾಪಂಚಿಕ ಸೇವೆ ಮಾಡ್ತೀವಿ. ಸಹಸ್ರಾರ ಬಂದಾಗ ಬರೀ ಆಧ್ಯಾತ್ಮಿಕ ಸೇವೆ ಮಾಡ್ತೀವಿ ನಾವು. ಅಲ್ಲಿ ನಮ್ಗೆ ಆಕ್ಚುಲಿ ಆ ಒಂದು ಸಹಸ್ರ ಅಂದ್ರೆ ಒಂದು 1000 ಪೀಟಲ್ಸ್ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಒಂದೊಂದು ದಳನು ಅರಳ್ತಾ ಇರುತ್ತೆ ಮಾಸ್ಟರ್ಸ್. ಅದು ಯಾವಾಗ ಅಂದ್ರೆ ದಟ್ ಈಸ್ ಕಾಲ್ ಎನ್ಲೈಟನ್ಮೆಂಟ್. ನಮ್ಮ ಎನ್ಲೈಟನ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸಹಸ್ರ ಚಕ್ರ ಆಕ್ಟಿವೇಟ್ ಆದಾಗ್ಲೇ ಅವಾಗಲೇ ಎನ್ಲೈಟನ್ಮೆಂಟ್ ಅಂದ್ರೆ ಸ್ಟಾರ್ಟ್ ಆಗೋದು. ಅವಾಗಲೇ ನಾವು ಆತ್ಮಜ್ಞಾನ ಹೊಂದುತ್ತಾ ಇದೀವಿ ಅನ್ನೋ ಒಂದು ಪ್ರತೀಕ ಅಲ್ಲಿ. ಸೊ ಒಂದೇ ಸಲ 1000 ಚಕ್ರನು ದಳಗಳು ಹರಳಲ್ಲ. ಒಂದೊಂದು ಮಲ್ಟಿಪಲ್ ಎನ್ಲೈಟನ್ಮೆಂಟ್ಸ್ ಇರುತ್ತೆ ಅಲ್ಲಿ. ಒಂದೊಂದು ದಳದಲ್ಲಿ ಕೂಡ ಒಂದೊಂದು ಎನ್ಲೈಟನ್ಮೆಂಟ್ಸ್ ಒಂದೊಂದು ಕಲಿತಾ ಇರ್ತೀವಿ. ಯಾವ ವಿಷಯದಲ್ಲಿ ನಾನು ಎನ್ಲೈಟನ್ ಆಗ್ತಾ ಇದೀನಿ ಅಂದ್ರೆ ಅಲ್ಲಿ ಸೆಲ್ಫ್ ಚೆಕ್ ಮಾಡ್ತಾ ಇರ್ಬೇಕು. ಸೊ ಆ ಸಹಸ್ರ ಸ್ಥಿತಿನಲ್ಲಿ ಇದ್ದಾಗ್ಲೇ ಈ ಒಂದು ಸ್ವಾಧ್ಯಾಯ, ಒಂದು ಸತ್ಸಂಗ, ಸೊ ಇವೆಲ್ಲವೂ ಕೂಡ ನಮ್ಗೆ ಅರ್ಥ ಆಗೋದು ಮಾಸ್ಟರ್ಸ್. ಸೊ ಇದಕ್ಕೆ ಅತಿದೇವತೆ ಯಾರಪ್ಪ ಅಂದ್ರೆ ಇಲ್ಲೇ ನೋಡಿ ಪರಮಾತ್ಮ ಅಂತ ಹೇಳ್ತೀವಿ. ಪರಮಾತ್ಮ, ಪೂರ್ಣಾತ್ಮ. ಸೊ ಇವೆಲ್ಲವೂ ಕೂಡ ನಮ್ಮ ಸಹಸ್ರ ಸ್ಥಿತಿನೇ. ಇದಕ್ಕೆ ಅತಿದೇವತೆ ಅಂದ್ರೆ ಕೂಡ ಶಿವನೇ ಬರ್ತಾನೆ. ಸೊ ಅದಕ್ಕೆ ಬೀಜ ಮಂತ್ರ ಅಂತ ಯಾವುದೂ ಇಲ್ಲ, ಬಟ್ ಕೆಲವರು ಸೋಹಂ ಅಂತ ಹೇಳ್ತಾರೆ. ಸೊ ಅದ್ರ ಮೇಲೆ ಸೋಹಂ ಅಂತ ಹೇಳಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ ಮಾಸ್ಟರ್. ಸೊ ನಮ್ಮ ಸಹಸ್ರ ಡೆವಲಪ್ ಮಾಡ್ಬೇಕಂದ್ರೆ ಯಾವಾಗಲೂ ಆಧ್ಯಾತ್ಮಿಕ ಸೇವೆನಲ್ಲಿ ಇರ್ಬೇಕು, ಸ್ವಾಧ್ಯಾಯದಲ್ಲಿ ಇರ್ಬೇಕು, ಸತ್ಸಂಗದಲ್ಲಿ ಇರ್ಬೇಕು. ನಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್, ಸ್ಪಿರಿಚುವಲ್ ಗ್ರೋತ್ ತುಂಬಾ ಫೋಕಸ್ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್.